ಇವಾಗ ಹೋಗೋ ಸತ್ತೋಗಂಗವಳೆ ಅವಳನ್ನೇನಕ್ಕೆ ಒಳಗೆ ಕರ್ಕೊಂಬತ್ತೀಯಾ? ಏನು ಬಾಯಿ ಮುಚ್ಕೊಂಡಿರು. ಏನು ನಾವು ಹೇಳಿದ ತಕ್ಷಣ ಸತ್ತೋಗ್ಬಿಡ್ತಾರಾ? ಅಜ್ಜಿ ಬಾಂತಿ ಒಳಕ್ಕೆ. ಇಲ್ಲೇ ಬಿಡಮ್ಮ, ಇಲ್ಲೇ ಇರ್ತೀನಿ. ತಣ್ಣಗದೆ ಇಲ್ಲೇ. ಹ್ಞೂ, ಎಷ್ಟು ಕ್ಲೀನಾಗಿ ಇಕ್ಕಿದ್ದೀರ ನೋಡು ಮನೆ ಬಾಕಲ್ನ. ಇಲ್ಲೇ ಇರ್ತೀನಿ ಬಿಡಮ್ಮ, ಪರವಾಗಿಲ್ಲ. ಅಜ್ಜಿ ಒಳಗಡೆ ಬಾ ಅಜ್ಜಿ. ಹೇಳಿದ ಮಾತು ಕೇಳಲ್ಲ ಈ ಹುಡುಗಿ. ಬಾ, ನಮ್ಮ ತಾತನ ಬರ್ತಾರೆ, ಬಾ ಮಾತಾಡ್ಸ್ಕೊಂಡು ಹೋಗಿ ಅಂತೆ. ಅಯ್ಯೋ ನಾನೇ ಬರ್ತೀನಿ ಬಿಡಮ್ಮ. ಮತ್ತೆ ಬಾ ಒಳಗಡೆ ಬಾ. ಮಕ್ಕಳು ಮರಿ ಎಲ್ಲ ಅವೆ, ನಮ್ಮನ್ನು ಕೊಸ್ಕೋಸ ಅಂತ ಕುತ್ಕೊಂಬಿಟ್ರೆ. ಆಗ ನಮ್ಮ ತಾತನ ಬಂದ್ರು. ಶಿವ, ಓಹೋ, ಓ ಏನಮ್ಮ ತಾಯೇ, ಇವಾಗ ಜ್ಞಾಪಕ ಬಂತೇನು ನಿಂಕ? ಹಾಂ, ಚೆನ್ನಾಗಿದೆಯೇನಾ? ಓ ನಾನು ಚೆನ್ನಾಗಿದ್ದೀನಿ. ಎಲ್ಲಿ, ಯಾವ ಕಾಲ? ಓಹೋ, ಎಲ್ಲ ಸತ್ತೋಗಿದೆಯೇನೋ ಅಂತ ಅನ್ಕೊಂಬಿಟ್ಟಿದ್ದೀನಿ ನಾನು. ನೀನಂತೂ ಬರಲ್ಲ ನಾನು ನೋಡಕ್ಕ, ಅದಕ್ಕೆ ನಾನೇ ಬನ್ನಪ್ಪ ನೀನು ನೋಡ್ಕೊಂಡು ಹೋಗಕ್ಕ. ನಾವು ಅಷ್ಟೋ ದುಡ್ಡಿರೋರಾದ್ರೆ ನೀವು ನಮ್ಮ ಮನೆವರೆಗೂ ಬರ್ತೀರಾ, ಮಾತಾಡ್ಸ್ತೀರಾ. ನಾವು ಬಡವರು, ನಿಮ್ಮ ಕಣ್ಣು ಕಾಣಿಸಲ್ಲ. ಇಲ್ಲ ಇಲ್ಲ ಇಲ್ಲ, ಎಲ್ಲೂ ಹೋಗಲ್ಲ ನಾನು. ಆರೋಗ್ಯ ಸರಿ ಇಲ್ಲ, ಮನೆಗೆ ಇರ್ತೀನಿ. ಮನೆ ಬಿಟ್ಟರೆ ಎಲ್ಲೂ ಹೋಗಲ್ಲ. ಯಾಕೆ ವಯಸ್ಸಾಗದೆ ಎಲ್ಲ ನಾವು ಹೋಗೋದು ಸುತ್ತಾಡೋದು ಏನೇನು ಹೆಚ್ಚು ಕಡಿಮೆ ಆಗೋದು, ಯಾಕೆ ಅನಾಥ ಹೆಣ ಆಗಬೇಕು? ಅದಕ್ಕೆ ಎಲ್ಲೂ ಹೋಗಲ್ಲ. ಅಯ್ಯೋ ನಾನು ಬಂದ್ಬಿಟ್ನಲ್ಲೋ ನಿಮ್ಮ ಮನೆಕ. ಓ ಬಂದ್ರೆ ಏನಂತೆ? ನನಗೂ ವಯಸ್ಸಾಗದೆ, ಸತ್ಗಿತ್ತು ಹೋಗ್ಬಿಟ್ರೆ ಏನಾಗತ್ತೆ? ನಾನಿಲ್ಲೇ, ನಾನಿಲ್ಲ. ಸಾಯೋದು ಬೇಡ, ಇನ್ನು ನಾವೆಲ್ಲ ಇರೋವರೆಗೂ ನೀನು ಇರಿ ಅಂತೆ. ನಡಿ ಒಳಕ, ನಡಿ. ಕಾರುಣ್ಯ, ಮನೆಗೆ ಬಂದದ್ದು ನಿಂಗೇನ ಮನೋಡೋದು ನೀನು? ಕರ್ಕೊಂಡು ನಡಮ್ಮ ಒಳಕ್ಕೆ. ಅಜ್ಜಿ ಬಾಂತಿ ಹೇಳ್ತಾವಳಪ್ಪ ಮೊಮ್ಮಗಳು, ಬಾ ಬಾ ಒಳಕ ಅಂತ. ನಡಿ ಒಳಕ್, ನಡಿ ನಡಮ್ಮ ಕರ್ಕೊಂಡು. ಅಲ್ಲ ಇವಾಗ ಹೋಗು, ಸತ್ತೋಗವಳೆ, ಕೊತ್ಕೋಸ ಅಂತವಳೆ. ಮನೆಗ ಎಳೆ ಮಕ್ಕಳು ಬೇರೆ, ನೀನೇನು? ಏಯ್, ಆ ಅಮ್ಮನ ಯಾರು ಅನ್ಕೊಂಡಿದ್ಯಾ? ನಮ್ಮ ಅಪ್ಪನವ್ರು ಅಪ್ಪನಿದ್ನಲ್ಲ, ಅವರು ಅಣ್ಣ ತಮ್ಮಂದ್ರಗಳಾಗ ಒಬ್ಬರು ಇಲ್ಲಿಂದ ಯಾವುದೋ ಊರ ಕಡೆ ವಲಸೆ ಹೋಗಿದ್ರಂತೆ. ಅವರು ಮನೆ ಸೊಸೆ. ಆಯಮ್ಮನು ಈ ಮನೆಗೆ ಸೇರ್ಬೇಕಾದಳು, ಆಯ್ತಾ? ಹಂಗಾದ್ರೆ ಈ ಅಮ್ಮನ್ಕು ಭಾಗ ಅದೇ? ಭಾಗ ಏನಿಲ್ಲ. ಅವ್ರು ಸತ್ರೆ ನಮಗ್ ಮುಟ್ಟು, ನಾವು ಸತ್ರೆ ಅವ್ರಿಗೆ ಮುಟ್ಟು. ನಮ್ ಗುಂಪೆ ಅಮ್ಮನು, ಬೇರೆ ಇನ್ಯಾರು ಅಲ್ಲ. ಈ ಮಾತಿಗೆ ಏನು ಬರ ಇಲ್ಲ, ಚೆನ್ನಾಗಿ ಮಾತಾಡ್ತೀಯ. ಸುಮ್ಮನೆ ಇರಬೇಕು. ಓ ಏನ ಅಮ್ಮನ್ಕ ಒಂದೆರಡು ತೂಟ ಹಾಕ್ಬಿಟ್ರೆ ನಮ್ಗೇನು ದೇವ್ರೇನು ಕಮ್ಮಿ ಮಾಡಲ್ಲ. ಈಗ ಇಂಥ ಚೇಷ್ಟುಗಳೇ ಬೇಡ ಅಂತ ಹೇಳೋದು ನೋಡು. ನೀನು ಒಬ್ರು ಮನೆಗೆ ಹೋಗಲ್ಲ, ಒಬ್ರು ಬಾಗಿಲಿಗೆ ಹೋಗಲ್ಲ. ಯಾರ ನಿನ್ನ ಮನೆಗೆ ಬಂದ್ರೆ ಹಿಂಗೆ ಮಾತಾಡ್ತೀಯ? ನೀನು ಬಾಯಿ ಮುಚ್ಕೊಂಡಿರ್ಬೇಕು. ಏನೋ ನಾ ಅಮ್ಮನ ಸತ್ಕಿ ತಗೋಬೇಕು, ಇಲ್ಲೇ ನಿನ್ಗೆ ಗಾಚಾರ ಬಿಡಿಸ್ತೀನಿ. ಅಯ್ಯೋ ಭಗವಂತ, ಎಲ್ಲೋ ಅನಾಥ ಹೋಗ್ತಾ ಬದಲು ನನ್ನ ಮನೆಗೆ ಸಾಯ್ಲಿ ಬಿಡು. ಇಲ್ಲೇ ಇರ್ಲಿ ಬಿಡು, ಕೇಳಿಸ್ಕೊಡಲ್ಲ ನಾನು. ಎಲ್ಲ ಇಟ್ಕೊಂಡ್ಲಿ ಬಿಡು. ಏಯ್ ನಡಿ ಒಳಕ. ಈ ಅಮ್ಮನ್ಯಾಕ ಇವಾಗ ಬಂದವಳೆ? ಏನು ಕಾರಣ? ಇರಲಿ, ಬರಲಿ ಬಿಡು ಪಾಪ. ಏನೋ ವಯಸ್ಸಾದ ಜೀವ, ಎಲ್ಲೋ ಒಂದೆರಡು ದಿವಸ ಕಾಲ ಹಾಕ್ಲಿ. ಮಕ್ಕಳಿಲ್ಲ, ಮರಿ ಇಲ್ಲ ಪಾಪ. ಇಷ್ಟು ದಿನ ಅಂದ ಕೈಲಾತಾಯ್ತು ದುಡ್ಕೊಂಡು ತಿಂತಾ ಇದ್ಲೇನು. ಇವಾಗ ಕೈಲಾಗ್ದಿರ ನಮ್ಮ ಆಸರಕ್ಕೆ ಬಂದವಳೆ, ನಮ್ಮವ್ರೊಬ್ರವ್ರೆ ಅಂತ. ಆಯಮ್ಮನ್ನ ದೂರ ಮಾಡೋದು ಬೇಡ. ಎಲ್ಲನೋ ಇಟ್ಕೊಳ್ಳಿ ಬಿಡು. ನಾವು ತಿನ್ನೋದ್ರಾಗ ಒಂದು ತುತ್ತು ಕೊಟ್ಟರೆ ಏನಾಗಲ್ಲ. ಎಲ್ಲನೋ ತಿನ್ಕೊಂಡು ಎಲ್ಲನೋ ಆರಾಮಾಗಿ ಇಟ್ಕೊಳ್ಳಿ. ಅಲ್ಲ, ಈ ನನ್ನ ಮಗನ ಮಗು ಎತ್ಕೊಂಡು ಎಲ್ಲೋದು ನೀನು? ಎಲ್ಲೋ ಇದ್ದಮ್ಮ? ಯಾಕೆ ಹೇಳ್ತಾ ಇರೋದ ಬೈಲೆ? ಯಾಕಮ್ಮ, ಯಾಕೆ ಹಂಗೆ ದುಃಖಿಸ್ ಹೇಳ್ತಾ ಇದೆಯಾ? ಬೈಲೆ ಎಲ್ಲ ನಿಮ್ಮ ಅಪ್ಪನ ಕಾಡ್ದೋದ್ ಕೂತ್ನಾ? ಅವಳಿಗ ನಿನ್ನ ಜ್ಞಾನ, ನಿನಗ ಅವಳ ಜ್ಞಾನ. ಎಲ್ಲೋಯ್ತಮ್ಮ, ಎಲ್ಲೋಯ್ತು ಮೊನ್ನೆ? ಅಕ್ಕ ಹತ್ತೋಡದ್ ನೀನು? ಏನಮ್ಮ? ಓ, ಗೀತಾ ಮನೆಗೆ ಹೋಗಿದ್ರಾ? ಹೊಡೆದ್ಲು? ಯಾಕಮ್ಮ ಹೊಡೆದಿದ್ದು? ಎಲ್ಲೋಗಿದ್ದಪ್ಪ? ಗೀತಾ ಅವ್ರ ಮನೆಗ? ಎಲ್ಲ ಗೀತಾ? ಅಯ್ಯೋ ಭಗವಂತ, ಏನಪ್ಪ ಇದು? ಅಲ್ಲ, ನಾವು ಅನ್ಕೊಂಡಿದ್ದೆ ಗ್ಯಾರಂಟಿ ಆಗ್ತದಲ್ಲ. ಅಳ್ಬಾರ್ದು, ಸುಮ್ನೀರು, ಅಳ್ಬಾರ್ದು. ಇನ್ನ ಹೋಗ್ಬೇಡ ನೀನು ಗೀತಾ ಮನೆಗ, ಆಯ್ತಾ? ರಾಧಾನಾ ಮನೆಗೆ ಅವಳೆ. ವಿಹಾನ್ ಎಲ್ಲಿ ಅಂತ ಬರ್ತಾನೆ ಅವಳೆ ಮನೆ ಹತ್ರಕ್ಕೆ. ಪಾಪ ರಾಧಾ. ಅಮ್ಮ, ಹಂಗಾದ್ರೆ ಈ ಲೋಪರ್ ನನ್ನ ಮಗನೇ ಕರ್ಕೊಂಡೋಗಿ ಅವಳನ್ನ ಇಟ್ಕೊಂಡಿರೋದು.
ಎಲ್ಲಿ ಏನು? ಏನೇನು ಮಾಡ್ತಾನೋ ಮಾಡಲಿ, ಈ ನನ್ನ ಮಗನಿಂದ ನಮ್ಗೆ ಮಾನ ಮರ್ಯಾದೆ ಏನೂ ಇಲ್ದಂಗೆ ಹೋಗೈತೆ. ತಿರ್ಗಾ ಅವಳು ಸಹವಾಸಕ್ಕೆ ಏನಕ್ಕೆ ಹೋದ್ ನೀನು? ಹಾಂ, ಅಲ್ಲ ಏನಿ ನನ್ನ ಮಗನ್ಗೆ ಬರಬಾರ್ದು ಬಂದಿರೋದು ರೋಗ? ಯಾಕೆ ಈ ಬಾಳ್ ಬಾಳ್ತಾವನ ಇವನು? ಯಾನು ಯಾಕಮ್ಮನೆ ಯಾಕೆ ಅಳ್ತಾ ಇರೋದು ನೀನು? ಗೀತಿ ಅವಳೆಲ್ಲ ನೋಡ್ದ ಮಾವ, ನೋಡ್ದ? ಇವಾಗ ನೀವೆಲ್ಲ ಒಂದು ಕೆಲಸ ಮಾಡಬೇಕು. ಏನ್ ಮಾಡ್ಬೇಕು ಸಮಯ? ಗೀತಾ ವಿಷಯ ನಮ್ಗೆ ಗೊತ್ತು ಅಂತ ಅವ್ನಿಗೆ ಗೊತ್ತಾಗ್ಬಾರ್ದು. ನೀವು ಯಾವುದೇ ಕಾರಣಕ್ಕೂ ಅವನನ್ನು ಕೇಳ್ಕೊಡ್ತು, ಹೌದಾ ಏನು ಎತ್ತ ಅಂತ ಗೊತ್ತಿಲ್ದಂಗೆ ಇರ್ರಿ. ಅದಕ್ಕೊಂದು ಪರಿಹಾರ ಹುಡ್ಕೋವರೆಗೂ ಗೊತ್ತಿಲ್ದಂಗೆ ಇರ್ರಿ. ನಾವು ಗೊತ್ತು ಅನ್ನೋದು, ಆಮೇಲೆ ನೀವು ಕೇಳೋದು, ಜಗಳ ಆಗೋದು ಅದೆಲ್ಲ ಬೇಡ. ಒಂದೆರಡು ದಿವಸ ಟೈಮ್ ಕೊಡ್ರಿ, ಅದಕ್ಕೊಂದು ಪರಿಹಾರ ನಾನು ಹುಡುಕ್ತೀನಿ. ಯಾರು ಏನೂ ಮಾತಾಡ್ಬೇಡ್ರಿ, ಸೈಲೆಂಟಾಗಿ ಇದ್ಬಿಡ್ರಿ. ರಾಮನ್ ಬರಲಿ, ರಾಮನ ಹತ್ರ ಮಾತಾಡ್ತೀನಿ ನಾನು. ಅಲ್ಲ ಅವರಿಬ್ಬರು ಏನೋ ಹೊಂದ್ಕೊಂಡು ಚೆನ್ನಾಗಿರ್ಲಿ ಅಂತ ನಾನು ಏನೋ ಸುಮ್ಮನಾದರೆ ಇವನು ಅದೇ ಕೆಲ್ಸಕ್ಕೆ ಹೋಗಿ ಆ ಅಮ್ಮನ್ನ ಕರ್ಕೊಂಬಂದು ಮನೆ ಮಾಡಿ ಇಕ್ಕೊಂಡವನ ಇವನು ಅಂತಂದರೆ ಇವನ್ಗೆ ದುಡ್ಡೆಲ್ಲ ಎಲ್ಲಿಂದ ಬಂತು? ಹಾಂ, ಅಷ್ಟೊಂದು ದುಡ್ಡು ಯಾರು ಕೊಟ್ಟರು? ಮನೆ ಮಾಡಿ ಇಕ್ಕಿತ್ತಾನೆ, ಇನ್ನೇನು ಬೀದಾಗ ಬಿಟ್ಟಿತ್ತಾನೆ ಅಮ್ಮನ್ನ? ಹಾಂ, ದುಡ್ಡು ಯಾರು ಕೊಟ್ಟರು ಇವನ್ಕ? ಏನು ಕತೆ? ನೋಡಮ್ಮ ಸರೋಜಮ್ಮ, ಜಗಳ ಮಾಡೋದು ಕೇಳೋದು ಮಾಡ್ಕೊತು ಅಂಬುದು ನೀನು ಅಷ್ಟೇ. ಒಂದು 2-3 ದಿವಸ ಟೈಮ್ ಕೊಡ್ರಿ ನಂಗೆ. ನಾನು ರಾಮನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ನನಗೂ ತಿಳಿದು ನಿಮಗೂ ತಿಳಿದು, ಮಗು ನಮ್ಮ ಹತ್ರ ಏನು ಹೇಳಿಲ್ಲ, ಸುಮ್ಮನೆ ಇರಬೇಕು. ಆಯ್ತು ಮಗ. ಅವ್ನು ಯಾವಾಗ ಬಂದು ನನ್ನನ್ನು ಕೇಳಿದ್ನೋ ನಂಗೆ ಆವಾಗೇ ಅನುಮಾನನೇ, ಇವನೇ ಏನೋ ಮಾಡೋವನೇ ಕರ್ಕೊಂಡೋಗಿ ಅಂತ. ನೋಡಿ ಇವಾಗ ಮಗು ಭಯಕ್ಕೆ ಬಂತು. ಮಗುನ ಗೇಟಾಗಿ ಬಿಟ್ಬಿಟ್ಟು ಆಡೋದಕ್ಕೆ ಓಡೋಗೋ ನೋಡು. ಎಷ್ಟು ಮಾತ್ರ ಇರಬೇಕು ಇವನ್ಗೆ, ಹೆಂಗೆ ಬುದ್ಧಿ ಕಲಿಸ್ಬೇಕಂತಾನೇ ಗೊತ್ತಾಗ್ತಾ ಇಲ್ಲ. ಒಡೆಯೋಣ ಅಂತಂದರೆ ವಯಸ್ಸು ಮಗನ ಮೇಲೆ ಕೈ ಮಾಡೋಕೆ ನನಗೆ ನಾಚಿಕೆ. ಹಾಂ, ಏನು ಮಾಡೋದು ಇವನ್ಗ? ಇನ್ನೂ ಎಂಥ ಬುದ್ಧಿ ಕಲ್ಸನಮ್ಮ, ಇನ್ನೂ ಎಂಥ ಬುದ್ಧಿ ಕಲ್ಸನ? ಆ ಅಮ್ಮನ್ನ ಕರ್ಕೊಂಡೋಗಿ ಇಕ್ಕೊಳ್ಳೋಂಥ ಪರಿಸ್ಥಿತಿ ಏನಿತ್ತು ಇವನ್ಗ? ಗಂಡ ಅಂತ ಏನೋ ಅವ್ರು ಹೊಂದ್ಕೊಂಡು ಚೆನ್ನಾಗಿ ಇರ್ತಾ ಇದ್ರಲ್ಲ, ಯಾಕೆ ಅಲ್ಲಿಂದ ಕರ್ಕೊಂಬಂದು ಇವನು? ಏನೋ ನೀನೇ ನೋಡಪ್ಪ ಇವನ್ ಮಕ ಮುಚ್ಚೋಗ. ಏನಪ್ಪ ಬಂದಿರೋದು ಇವನ್ಕ? ಏನು ಬಂದಿರೋದು ಹೇಳು? ಏನು ಎಲ್ಲ ನನ್ನ ಹಣೆ ಬರ ಏನು ಮಾಡೋಕ್ಕಾಗಲ್ಲ. ಇಂದಮ್ಮ ಮಗು ಮಲಗಿಸೋಗು. ಅವ್ನು ಯಾವುದೇ ಕಾರಣಕ್ಕೂ ಯಾರು ಏನು ಕೇಳಬೇಡ್ರಿ, ಗೊತ್ತಿಲ್ಲದಂಗೆ ಇದ್ಬಿಡ್ರಿ. ಅವ್ನ ಜೊತೆಗೆ ನಮ್ಮ ಮಗುನ ಕಳಿಸ್ಬೇಡಮ್ಮ, ಅವ್ನು ಕೇಳ್ಕೊಡ್ಬೇಡ ಮಗುನ. ನೀನು ನೋಡ್ಕೊ, ನಿನ್ನ ಕೈಲಿ ಆಗಿಲ್ಲ ಅಂದರೆ ಆ ಸಾವಿತ್ರಮ್ಮನ ಕೂಪ್ಸು ಅಷ್ಟೇ ನಾನು ಹೇಳೋದು. ಅದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ. ಇಲ್ಲ ಮಾವ, ನಾನೇ ನೋಡ್ಕೊಂತ ಇದ್ದೀನಿ. ಅವನು ನನ್ನ ಹತ್ರ ಜಾಸ್ತಿ ಗೊತ್ತಿರೋದು. ನೋಡ್ಕೊಳ್ರಿ ಆ ಮಗುನ. ಆಮೇಲೆ ನಾನು ಪದೇ ಹೇಳ್ತಾ ಇದ್ದೀನಿ, ನಿಮ್ಗೆ ವಿಷಯ ಗೊತ್ತಿರೋದು ಅವ್ನಿಗೆ ವಿಷಯ ಗೊತ್ತಾಕೋದು. ಇಷ್ಟು ದಿನದಿಂದ ಹೆಂಗಿದ್ರೆ ಹಂಗೆ ಇರಬೇಕು. ಇಂದಮ್ಮ ಎತ್ಕೊಂಡೋಗಿ ಮಗುನ. ಅಯ್ಯ ಅದ್ಯಾಕೆ ಹಂಗೆ ಕೂತ್ಕೊಂಬಿಟ್ಟೆ? ಅಲ್ಲ ಇವ್ನಿಗೆ ಏನು ಬಂದದೆ? ಹಾಂ, ಯಜಮಾನ್ರೆ, ಇವೊಂದೊಂದು ರಾಮಾಯಣ 3 ದಿನಕ್ಕೆ ಒಂದ್ಸರಿ ಬರ್ತಾನೆ. ನಾನೆನ್ರೋ ಅಂತ. ಅಯ್ಯೋ ಭಗವಂತ. ನೀನೇನು ಮಾತಾಡ್ಬೇಡ, ಸುಮ್ಮನಿರು. ಓ ಬಾಪ ಮಾಧವ. ದೊಡ್ಡರೆ, ಇವನೇನೋ ಬಂದು ತಲೆ ತಿಂತಾನೆ ಅಂತ ನೀವು ಬೇಜಾರು ಮಾಡ್ಕೊಂತೀರೇನೋ? ಇಲ್ಲಪ್ಪ, ಬೇಜಾರೇನಿಲ್ಲ. ಅದೇ ಗೀತಾ. ಅಲ್ಲಪ್ಪ, ನೀನೇನು ಚೆನ್ನಾಗಿ ನೋಡ್ಕೊಂತಾ ಇರಲಿಲ್ಲಪ್ಪ, ಯಾಕಪ್ಪ ಹೋದ್ಲ ಹುಡುಗಿ ನೀನು ಬಿಟ್ಬಿಟ್ಟು? ಇಲ್ಲ ಯಜಮಾನ್ರೆ, ನನ್ನ ಜೊತೆಗೆ ಚೆನ್ನಾಗಿ ಉಟ್ಕೊಂಡೆ ಇಟ್ಲು. ಅದೇನಾಯ್ತೋ ಏನೋ, 1-2 ದಿವಸದಿಂದ ಮುಂಕಾಗೆ ಇಟ್ಲು. ಆಮೇಲೆ 3ನೇ ದಿವಸಕ್ಕೆ ನಾನು 2 ಲಕ್ಷ ರೂಪಾಯಿ ದುಡ್ಡು ಎತ್ಕೊಂಡು ಪರಾರಿ ಆಗ್ಬಿಟ್ಟವಳೆ. ಹಾಂ, ನೋಡು, ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಹೇಳ ಯಜಮಾನ್ರೆ, ಮಾಡ್ತೀನಿ. ದೊಡ್ಡ ಮಗನವನಲ್ಲ, ನಾನು ಕೇಳೋ ನಮ್ಮ ದೊಡ್ಡ ಮಗನ ಮೇಲೆ ಅನುಮಾನ. ಎಲ್ಲ ನಮ್ಮ ಮನೆಗಿನ ಮಾಡಿಕ್ಕೋ ನೀನು ಅಂತ ಅವನ್ನ ಬಾಯ್ ಬಿಡ್ಸ್ಕೊ ನೀನು. ಹೌದಾ? ಹಿಂಗೆ ಹೇಳ್ತೀರಾ ನೀವು? ಹೌದಾ ಅಂತಂದರೆ ನನಗೇನೋ ಅವನ ಮೇಲೆ ಅನುಮಾನ, ಆಯಿತಾ? ಅವ್ನು ನಾನು ಕೇಳಿದ್ದೀನಿ, ಇಲ್ಲಪ್ಪ ಅಂತ ಹೇಳವನೆ. ಆದರೂ ನನಗೇನೋ ಅವನ ಮೇಲೆ ಅನುಮಾನ. ನೀನು ಅವನ ಹತ್ರ ಬಾಯ್ ಬಿಡಿಸ್ಕೊಂಡು ನಿನ್ನೆಂಡ್ರು ನಾನು ನಿನ್ನ ಕರ್ಕೊಂಡು ಹೋಗಪ್ಪ, ಆಯಿತಾ? ಹೇಳ್ತಾನೆ ಅಂತೀರಾ? ಹೇಳಿಲ್ಲ ಅಂತಂದ್ರೆ ಸರಿಯಾಗಿ 1-2 ಬಿಗೆ ಏನೋ ಕೋಲ್ಗಿಲ್ ತಗೊಂಡು ಬಿಗಿದು ಬಾಯ್ ಬಿಡ್ಸ್ಕೊ. ತೋಟದಾಗ ನಮ್ಮ ತಾಟ ನೋಡಿದ್ಯಲ್ಲ, ನಿಮ್ಮ ಊರಿಗೆ ಹೋಗೋ ದಾರಿಗೇನೆ ಹೋಗಿ, ಅಲ್ಲೇ ತೋಟದಾಗ ಅವನೇ ಹೋಗು. ಅಲ್ಲ ಆಮೇಲೆ ನಾನು ಒಂದೇಟ್ ಹಾಕೋದು, ನೀವೇನ ಬೇಜಾರು ಮಾಡ್ಕೊಳೋದು. ಒಂದೇಟ್ ಹಾಕೋದು, ಬೇಜಾರು ಮಾಡ್ಕೊಳೋದು ಅದೆಲ್ಲ ಇಲ್ಲ, ಆಯಿತಾ? ನೀನು ಕರ್ಕೊಂಡು ಹೋದ್ರೂ ನಿನ್ನೆಂಡ್ರನ್ನ ಭದ್ರವಾಗಿಕ್ಕೋ. ಅವಳು ಇರಲ್ಲ ಯಜಮಾನ್ರೆ, ಇರೋದೇ ಇಲ್ಲ ಅವಳು. ಅಷ್ಟು ದಿನ ನನ್ನ ಜೊತೆಗಿದ್ಲಲ್ಲ, ಒಂದು ದಿವಸಕ್ಕೂ ನನ್ನ ಹತ್ರ ಪ್ರೀತಿಯಿಂದ ಮಾತಾಡ್ದೋಳು ಅಲ್ಲ, ಏನೇನು ಇಲ್ಲ. ಹೇಳ್ಬೇಕಂದ್ರೆ ನಿಮ್ಮ ಹತ್ರ ಹೇಳೋಕನಕ ಬೇಜಾರು ಇಲ್ಲ, ಸುಮ್ಮನೆ ಇದ್ಲು ಅಷ್ಟೇ. ಮತ್ತೆ ಇಂಥೋಳೋಕ್ಕೋಸ್ಕರ ನೀನು ಯಾಕಪ್ಪ ಹಿಂಗೆ ಒದ್ದಾಡ್ತಾ ಇದೆಯಾ? ಯಾಕೆ ನಿಮ್ಮಿಬ್ಬರ ಹೊಂದಾವಣಿಗೆ ಇರಲಿಲ್ಲ ಮೊನ್ನೆ? ಇಲ್ಲ ಯಜಮಾನ್ರೆ, ಇಲ್ಲ ನಮ್ಮ ಅಪ್ಪನಿದ್ದಂಗಿದ್ದೀರಾ ನೀವು. ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳ್ಬೇಕು? ನಮ್ಮಿಬ್ಬರಿಗೂ ಹೊಂದಾವಣಿಗೆ ಇರಲಿಲ್ಲ. ಸುಮ್ಮನೆ ಏನೋ ಯಾವಾಗ ಒಂದ್ಕಿತ ನಗ್ನಗ್ತಾ ಮಾತಾಡೋಳು, ಇಷ್ಟ ಇದ್ರೆ ಮಾತಾಡೋಳು, ಕಷ್ಟವಾದರೆ ಬಿಡೋಳು, ಹೊಂದಾವಣಿಗೆ ಇರಲಿಲ್ಲ. ಮತ್ತೆ ಇನ್ಯಾಕಪ್ಪ ಒದ್ದಾಡ್ತಾ ಇದೆಯಾ ನೀನು? ಹಾಂ, ಬಿಟ್ಬಿಡು. ಇನ್ನು ಗಂಡ ಹೆಂಡತಿ ಥರ ಹೊಂದಾವಣಿಕೆ ಇಲ್ಲ ಅಂದಮೇಲೆ ಇನ್ನೇನಕ್ಕೆ ನೀನು ಆ ಅಮ್ಮನಿಗೋಸ್ಕರ ಒದ್ದಾಡ್ತಾ ಇದೆಯಾ? ಹಾಂ, ಇನ್ಯಾವ ಸುಖಕ್ಕೆ ಒದ್ದಾಡ್ತಾ ಇದೆಯಪ್ಪ ನೀನು? ನಿಂಗೇನು ಬುದ್ಧಿ ಇಲ್ಲ? ಹಾಂ,
ಅಲ್ಲ ದಿನೇ ದಿನೇ ಸರೋತಾಳೇನೋ ಅಂತ. ದಿನೇ ದಿನೇ ಸರೋತಾಳೆ ಅಂದರೆ ಇವಾಗ ಕರ್ಕೊಂಡೋದಾಗೆ ಎಷ್ಟು 2 ತಿಂಗಳಿದ್ಲ 3 ತಿಂಗಳಿದ್ಲ? 3 ತಿಂಗಳಿದ್ಲು. ಅಷ್ಟು ದಿನನೇ ನಿನ್ನ ಜೊತೆ ಹೊಂದ್ಕೊಂಡು ಇದ್ದಿದ್ದೋಳು ಇನ್ನು ಮುಂದೆ ಇರ್ತಾಳೆ ಅನ್ನೋದು ಯಾವ ಭರವಸೆನಪ್ಪ? ನೋಡಪ್ಪ, ನಾನು ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಸಾಯಂಕಾಲ ಎಷ್ಟೇ ಜಗಳ ಆಡಿದ್ರು ಅದೇನೋ ಹೇಳ್ತಾರಲ್ಲ ಶಾಸ್ತ್ರ, ಹಂಗೆ ಹೊಂದಾವಣಿಕೆ ಇಲ್ಲ ಅಂತಂದ ಮೇಲೆ ಬಿಟ್ಬಿಡ್ಬೇಕಪ್ಪ, ಅಷ್ಟೇ, ಮುಗೀತು. ಸುಮ್ಮನೆ ಯಾರನ್ನೇನು ಕೇಳಬೇಡ. ನನಗೆ ತಿಳಿದಪ್ಪ, ನೀನು ಇವಾಗ ಹೇಳಿದ್ಮೇಲೆ ಅನ್ನಿಸ್ತಾ ಇದೆ. ಇಲ್ಲ, ನನ್ನ ಮನ್ಸಿಗೆ ಸಮಾಧಾನ ಇಲ್ಲಪ್ಪ. ಬಿಟ್ಬಿಡಿನ. ಅಷ್ಟೇ ಅಂತೀರಾ? ಅಷ್ಟೇ, ಬಿಟ್ಬಿಡಿನ. ಇನ್ನೇನು ಮಾಡ್ತೀಯಪ್ಪ? ಹಾಂ, ಇನ್ನೇನು ಮಾಡ್ತೀಯ? ಎಂತಿಯಾಗಿಲ್ಲ ಅಂತಂದಮೇಲೆ ಇನ್ನೇನು ಅವಳು ಕರ್ಕೊಂಡೋಗಿ ನೀನು ಸುಖ ಪಡೋದ? ಹಾಂ, ಏನು ಅವಳಿಗೆ ಬೇಕಾಗಿದ್ದೆಲ್ಲ ತಂದಾಕಿ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಮಾತಾಡ್ಕೊಂಡಿರಕ್ಕ? ಬೇಡ, ಹೋಗಪ್ಪ, ಎಲ್ಲ ನೋಡ್ಕೊಂಡ್ಲೆ ಹೋಗು, ನಿನ್ನ ಜೀವನ ನೀನು ಮಾಡ್ಕೊ ಹೋಗು. ಒಂದು ಮಗು ಆಗಲಿ, ಒಂದು ಮಗು ಆದಮೇಲೆ ಅನ್ನ ಸರೋತಾಳೆ ಅಂತಂದರೆ ಎಲ್ಲಿ? ನಾನು ಹಿಂಗೆ ಮುಟ್ಟಕ್ಕೆ ಕೂಡ ಇದು ಮಾಡ್ತಾಳೆ, ಬಿಡಲ್ಲ ನನ್ನನ್ನು. ಜಗಳಕ್ಕೆ ಬತ್ತಾಳೆ ನನ್ನ ಮೇಲೆ. ನೋಡಪ್ಪ ಮಾಧವ, ನಾನು ನಿಮ್ಮ ತಂದೆ ಸ್ಥಾನದಾಗ ಇದ್ಕೊಂಡು ಹೇಳ್ತಾ ಇದ್ದೀನಿ, ಒಂದು ಹೆಣ್ಣು ಒಂದು ಗಂಡು ಸಂಬಂಧ ಗಟ್ಟಿಯಾಗಬೇಕಂದ್ರೆ ಆ ಸಂಬಂಧ ಇರಬೇಕು. ನಿನ್ನ ಹತ್ರ ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ, ಬಿಟ್ಬಿಡು. ಇನ್ನು ನಿಮ್ಮ ಸಂಬಂಧ ಇನ್ಯಾವುದೇ ಕಾರಣಕ್ಕೂ ಗಟ್ಟಿಯಾಗಲ್ಲ. ಅವಳು ನಿನ್ನ ಜೊತೆ ಒದ್ಕೊಳ್ಳೋದು ಇಲ್ಲ. ಬಿಟ್ಬಿಡಪ್ಪ, ನಿನ್ನ ಜೀವನ ನೀನು ಮಾಡ್ಕೊ ಹೋಗಪ್ಪ. ನನಗೆ 2 ಲಕ್ಷ ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟವಳೆ. ನನ್ನ ಮಗನ ಬರಲಿ, ಕೇಳ್ತೀನಿ, ಕೇಳ್ಬಿಟ್ಟು ಅವ್ನ ಕೈಲೇ ಕೊಡಿಸ್ತೀನಿ 2 ಲಕ್ಷ ರೂಪಾಯಿ ದುಡ್ಡು. ಅವನು ಏನನ್ನ ಕರ್ಕೊಂಡೋಗಿ ಇಟ್ಕೊಂಡವನು, ಏನೋ ಮನೆಗಿನ ಮಾಡಿ 2 ಲಕ್ಷ ರೂಪಾಯಿ ದುಡ್ಡು ಅವನ ಕೈಲೇ ಕೊಡಿಸ್ತೀನಿ. ಹೋಗು, ನಿನ್ನ ನಂಬರ್ ಕೊಟ್ಬಿಟ್ಟು ಹೋಗುವ, ಫೋನ್ ಮಾಡ್ತಾನೆ, ಬಂದು ದುಡ್ಡು ಇಸ್ಕೊಂಡೋಗು. ಸರಿ ಆಯಿತು, ನೀವು ಇನ್ನು ಇಷ್ಟು ಹೇಳಿದ್ಮೇಲೆ ಇನ್ನು ಯಾಕ? ಉಪ್ಪಿಲ್ಲ ಖಾರ ಇಲ್ಲ ಅಂದಮೇಲೆ ಇನ್ನೇನಪ್ಪ? ಇನ್ನೇನು ಗಂಡ ಹೆಂಡ್ತಿ ಹೆಂಗೆ? ಏನೋ ನನಗೆ ಅದೆಲ್ಲ ಬಿಡಿಸಿ ಹೇಳಕ್ಕೆ ಆಗ್ತಾ ಇಲ್ಲ ನಿನ್ನ ಹತ್ರ. ಬಿಟ್ಬಿಡು. ನೀನು 2 ಲಕ್ಷ ರೂಪಾಯಿ ತಾನೆ ನಾನು ಈಸ್ಕೊಡ್ತೀನಿ. ಸರಿ ದೊಡ್ಡವರೇ, ಆಯ್ತಾ? ಮುಂದುವರಿಯುವುದು